ಅವರು ಏನು ಚುನಾವಣೆ ವೇಳೆಯಲ್ಲಿ ಭರವಸೆ ಕೊಟ್ಟಿದ್ರಲ್ಲ ಅವನ್ನ ಸಂಪೂರ್ಣವಾಗಿ ಈಡೇರಿಸುವಲ್ಲಿ ದಿನನಿತ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗಲೂ ಜನರೊಂದಿಗೆ ಇರ್ತಾರೆ, ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪಿಸುವುದರಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಮುಖ್ಯನ 97% ನಮ್ಮಲ್ಲಿ ಆಗಿದ್ದಾವೆ. ಒಂದು 3% ತಾಂತ್ರಿಕ ದೋಷದಿಂದ ರೆಕಾರ್ಡು ಮಿಸ್ ಮ್ಯಾಚಿಂಗು ಇವೆರಡನ್ನ ಆಗಿಲ್ಲ. ಬಿಟ್ಟರೆ ಅವೆಲ್ಲ ಜೊತೆಗೆ ಕ್ಷೇತ್ರದ ನೀರಾವರಿ ಅಭಿವೃದ್ಧಿ, ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಹಾನಗಲ್ ತಾಲೂಕು ಕನಸಾಗಿತ್ತು. ಅಂಥ ಸುಮಾರು ನೀರಾವರಿ ಯೋಜನೆಯನ್ನು 650 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಹಣಕಾಸಿನಲ್ಲಿ ಮೊನ್ನೆ ತಂದು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕರೆದು ಈ ತಾಲೂಕಿಗೆ ಅರ್ಪಣೆ ಮಾಡಿದ್ದಾರೆ. ಜೊತೆಗೆ ರಸ್ತೆಗಳ ಅಭಿವೃದ್ಧಿ, ವಿಶೇಷವಾಗಿ ಶಿಕ್ಷಣಕ್ಕಂತೂ ಅವ್ರದ್ದೊಂದು ಘೋಷಣೆ ಇದೆ 50-50. ಅಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಎಷ್ಟು ಹಣವನ್ನು ದೇಣಿಗೆ ರೂಪದಲ್ಲಿ ಕೊಡ್ತಾರೋ ಅಭಿವೃದ್ಧಿಗಾಗಿ, ಸರ್ಕಾರದಿಂದ ಆಗಲಾಕೊಂಡು ಅಷ್ಟು ಹಣವನ್ನು ಸ್ವಂತ ಅವರ ವೈಯಕ್ತಿಕ ಹಣದಿಂದ ಅದನ್ನು ಭರಿಸಿ ಅದನ್ನು ಮಾಡ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಆರೋಗ್ಯ ಅಂದರೆ ಯಾರೇ ಆಗಲಿ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಮಾತಿದೆ. ನಿಮ್ಮ ಶಾಸಕರು ಆ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ? ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟಾರ್ರಿ. ನೀವು ನಮ್ಮ ಶಾಸಕರು ಮಾಡಿದಷ್ಟು ಕೆಲಸ ಯಾರೂ ಮಾಡಿಲ್ಲ. ಯಾವಾಗ ಹೋದ್ರೂ ಸ್ಪಂದನೆ ಮಾಡ್ತಾರೆ. ನಿಮಗೇನು ಯಾರೇ ಬರಲಿ, ಬಡವರು ಬರಲಿ, ಎಂಥ ಸಣ್ಣ ಮಕ್ಕಳು ಬಂದರೂ ಸ್ಪಂದನೆ ಮಾಡ್ತಾರೆ. ಎಲ್ಲ ಕೆಲಸನೂ ಅವ್ರಿಗೆ ಎಷ್ಟು ನೀಗುತ್ತೆ, ಅವ್ರಿಗೆ ಇವತ್ತು ಎಷ್ಟು ಕೆಪಾಸಿಟಿ ಇದೆಲ್ಲ 3 ದಿನದಲ್ಲಿ ಬೆಂಗಳೂರು 3 ದಿನದಲ್ಲಿ ಕ್ಷೇತ್ರದಲ್ಲಿ ಇದ್ದುಬಿಟ್ಟು ಎಷ್ಟು ಬೇಕೋ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ.